ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆ ವತಿಯಿಂದ ಎಚ್.ಡಿ. ಕೋಟೆ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಮಾನವ ಹಕ್ಕುಗಳ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಎಚ್.ಡಿ. ಕೋಟೆ ತಾಲೂಕಿನ ಮನಗನಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ, ಕೆ. ಬೆಳತೂರು ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಚಕ್ಕೂರಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಸುರೇಶ್ ಕೆಎನ್ಸಿ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯ ಮಹಿಳಾ ಘಟಕ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿಕೊಟ್ಟರು. ಅದರ ಜೊತೆಗೆ ಮಕ್ಕಳಿಗೆ ಮಾನವ ಹಕ್ಕುಗಳ ಮಹತ್ವ, ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕುಗಳಿರುವ ಬಗ್ಗೆ ಕಿರುಪರಿಚಯ ನೀಡಲಾಯಿತು. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರೀತಿ ಹಾಗೂ ಮಾನವ ಹಕ್ಕುಗಳ ಅರಿವು ಮೂಡಿಸುವ ಮಹತ್ವದ ಸಂದೇಶವನ್ನು ಸಂಸ್ಥೆಯ ಮಹಿಳಾ ಘಟಕ ನೀಡಿತು. ಇದೇ ಶಾಲೆ ಯಾರು ದುಶ್ಚಟಗಳಿಗೆ ಬಲಿಯಾಗಬೇಡಿ, ಮೊಬೈಲ್ ಜಾಸ್ತಿ ನೋಡಬೇಡಿ, ಬಾಲಕಾರ್ಮಿಕರಾಗಬೇಡಿ. ಅದಕ್ಕಿಂತ ಎಷ್ಟೇ ಸರಿ ಫೇಲ್ ಆದ್ರೂ ಬರೀರಿ, ಓದಿ. ವಿದ್ಯೆ ಯಾರಕ್ಕೊಂದು ಸತ್ತು ಅಲ್ಲ, ಎಲ್ಲರೂ ಬರೆಯುತ್ತೆ. ಆದ್ರೆ ನಿಮಗೆ ಅದನ್ನ ಬಳಸ್ಕೊಳ್ಳೋ ರೀತಿ ಗೊತ್ತಿಲ್ಲ. ನೀವು ಫೇಲ್ ಆದಷ್ಟು ನಿಮ್ಗೆ ಬುದ್ಧಿ ಬರುತ್ತೆ, ತೊಂದರೆ ಇಲ್ಲ. ಓದಿ, ಯಾವುದೇ ಕಾರಣಕ್ಕೂ ಶಾಲೆ ಬಿಡಬಹುದು. ಮುಂದೆ ಒಂದಿನ ನೀವೇ ಒಳ್ಳೆ ಸತ್ ಪ್ರಜೆಗಳಾಗಬೇಕು ಅಂತ. ಜೀವನೇ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಗಿಡಕ್ಕೆ ನಿಜವಾಗ್ಲೂ ಜೀವ ಇದೆ. ಅದು ನಮ್ಮ ಎಷ್ಟು ಜನದ ಜೀವನ ಕಾಪಾಡುತ್ತೆ. ಬುದ್ಧಿ ಇರೋ ನಾವು ಮನುಷ್ಯರಾಗಿ ನಾವು ಈ ಸಮಾಜಕ್ಕೆ ನಮ್ಮಿಂದ ಏನಾದ್ರೂ ಕೊಡಕ್ಕಾಗುತ್ತಾ? ಕೊಡ್ಲೇಬೇಕು. ಯಾಕೆ ಅಂದ್ರೆ ನಾವು ಈ ಭೂಮಿಲಿ ಹುಟ್ಟಿದ್ದೀವಿ. ಮರ ಗಿಡಗಳೇ ನಮಗೆ ಮೂಲಭೂತ ಸೌಕರ್ಯಗಳನ್ನ ನೀಡ್ತಾ ಇದೆ. ನೀರು, ಗಾಳಿ, ಮಣ್ಣು ಎಲ್ಲ ನಮ್ಗೆ ನೈಸರ್ಗಿಕವಾಗಿ ಸಿಕ್ಕಿರುವುದು ಮಕ್ಕಳ. ಅದನ್ನೆಲ್ಲ ನಾವು ಅನುಭವಿಸ್ತಾ ಇದೀವಿ ಅಲ್ವಾ? ಅದನ್ನ ದುರುಪಯೋಗ ಮಾಡದೆ ನಮ್ಮ ಹಕ್ಕು, ಮಾನವ ಹಕ್ಕು ಅಂದ್ರೆ ಏನು? ನಮ್ಮ ಹಕ್ಕೇ ಅದು. ನೈಸರ್ಗಿಕವಾಗಿ ಸಿಕ್ಕಿರೋದನ್ನ ನಾವ್ ಯಾರು ದುರುಪಯೋಗ ಮಾಡ್ಕೋಬಾರ್ದು. ಯಾಕೆ ಅಂದ್ರೆ ನಾವು ಅದನ್ನ ಉತ್ಪಾದನೆ ಮಾಡಕ್ಕಾಗುತ್ತಾ ಮಕ್ಕಳ? ಗಾಳಿನ ಸಂಪಾದನೆ ಮಾಡ್ತೀರಾ? ಇಲ್ಲ. ಮಣ್ಣನ್ನ ಸಂಪಾದನೆ ಮಾಡ್ತೀರಾ? ನೀರು. ಹಾಗಾಗಿ ಮೂಲಭೂತ ಸೌಕರ್ಯಗಳಾದ ಗಾಳಿ, ನೀರು, ಮಣ್ಣನ್ನ ಕಾಪಾಡಿ ಮಕ್ಕಳ. ನೀವು ವಿದ್ಯಾವಂತರು, ನಿಮ್ಗೆ ಜಾಸ್ತಿ ಹೇಳ್ಬೇಕಾಗಿಲ್ಲ ಅನ್ಕೊಂತೀನಿ. ಮೊಬೈಲ್ ನಿಮ್ಗೆ ಎಷ್ಟು ಉಪಯೋಗನೋ ಅಷ್ಟೇ ಪರಿಣಾಮಕಾರಿಯಾದ ದುಷ್ಪರಿಣಾಮಕ್ಕೆ ಕಾರಣ ಆಗ್ತಿದೆ ಮಕ್ಕಳ. ನೀವು ಮೊಬೈಲ್ ಅಲ್ಲಿ ನಿಮಗ್ ಬೇಕಾದ್ರೆಲ್ಲ ತಿಳ್ಕೊಬೇಕು ನಿಜ. ಆದ್ರೆ ಈ ರೀಲ್ಸ್ ನೋಡೋದು ನಿಮ್ಗೆ ಎಷ್ಟು ಅಪಾಯ ಅಂತಂದ್ರೆ ಗಾಂಜಾ ಸೇವಿಸಿದಷ್ಟೇ ಅಪಾಯ ಮಕ್ಕಳ. ನಮ್ಮ ಮಾನವ ಹಕ್ಕುಗಳಲ್ಲಿ ಈ ವಿಷಯನ ತುಂಬಾ ಪರಿಣಾಮಕಾರಿಯಾಗಿ ತಗೊಂಡಿದೀವಿ ಮಕ್ಕಳ. ಯಾಕೆ ಅಂದ್ರೆ ರೀಲ್ಸ್ ನಿಮ್ಮ ಮನಸ್ಥಿತಿನ ತುಂಬಾ ಹಾಳು ಮಾಡ್ತಾ ಇದೆ ಮಕ್ಕಳ. ದಯವಿಟ್ಟು ಮೊಬೈಲ್ ಅಲ್ಲಿ ನೀವು ಬೇಡದ ವಿಷಯಗಳನ್ನ ನೋಡಕ್ ಹೋಗ್ಬೇಡಿ. ಮತ್ತೆ ಇನ್ನೊಂದು ವಿಷಯ ಮಕ್ಕಳ, ಬೇರೆ ಯಾರಾದ್ರೂ ನಿಮ್ಗೆ ಚಾಕ್ಲೇಟ್ ರೂಪದಲ್ಲಿ ಏನಾದ್ರೂ ಕೊಟ್ರೆ ನಿಮಗೆ ಪರಿಚಯ ಇಲ್ಲದೆ ಇದ್ದವರು ಯಾರು ಇಸ್ಕೊಳಕ್ ಹೋಗ್ಬೇಡಿ. ಈಗ ಹಳ್ಳಿಗಳಲ್ಲಿ ತುಂಬಾ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದೆ ಅಂತ ನಮ್ ಗಮನಕ್ಕೆ ಬಂದಿದೆ ಮಕ್ಕಳ. ದಯವಿಟ್ಟು ನೀವೆಲ್ಲರೂ ಬುದ್ಧಿವಂತರಿದ್ದೀರಾ, ಆದಷ್ಟು ನಿಮ್ಮ ಹಕ್ಕು ಅಂದ್ರೆ ಅದೇ ಮಕ್ಕಳ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದು ಮೊದಲು, ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ನಂತರ ಎಲ್ಲರಿಗೂ ಅವರ ಹಕ್ಕುಗಳನ್ನ ಅನುಭವಿಸಕ್ಕೆ ಗೌರವವಾಗಿ ನಾವು ಸಹಾಯ ಮಾಡ್ಬೇಕು ಮಕ್ಕಳ. ನೀವು ಮಕ್ಕಳಾಗಿದ್ದೀರಾ, ಈಗಿನಿಂದನೇ ನಿಮ್ಮಲ್ಲಿ ಒಳ್ಳೆಯ ನಡತೆನ ರೂಢಿಸ್ಕೊಳ್ಳಿ. ನಾಳೆ ದಿನ ನೀವೆಲ್ಲ ಈ ಸಮಾಜಕ್ಕೆ ತುಂಬಾ ಬೇಕಾದ ವ್ಯಕ್ತಿಗಳು ಮಕ್ಕಳ. ಇಂದಿನ ಪ್ರಜೆಗಳ ಮುಂದಿನ ನಾಯಕರು. ಇಷ್ಟ ಹೇಳ್ತಾ ಮಕ್ಕಳ, ನಿಮ್ಗೆ ಚರ್ಚಾ ಸ್ಪರ್ಧೆಗೆ ಟೈಮ್ ಆಗುತ್ತೆ. ಹೇಳ್ತಾ ಹೋದ್ರೆ ತುಂಬಾ ವಿಷಯಗಳಿದೆ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಮಕ್ಕಳನ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಯ್ತಿದೆ. ಆದ್ರೆ ಯಾರನ್ನು ಖುಷಿಯಾಗಿರಂಗ್ ಕಾಣ್ತಾ ಇಲ್ಲ. ಎಲ್ಲರೂ ಎನ್ಕರೇಜ್ ಮಾಡಿ ಚೆನ್ನಾಗಿ ಮಾತಾಡಿ, ಮೊಬೈಲ್ ಬಗ್ಗೆ ಮಾತಾಡಿ. ನೀವು ಮಾತಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ನೀವ್ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ. ಖುಷಿಯಾಗಿರಿ ಮಕ್ಕಳ, ಏನು ತಗೊಂಡೋಗಲ್ಲ ನಾವು. ಖುಷಿಯಾಗಿರಿ. ಎಲ್ಲಾನು ತಪ್ಪು ಸರಿ ಎಲ್ಲಾನು ನಾವೇ ಮಾಡೋದು, ಮನುಷ್ಯರು ತಿಳ್ಕೊಳ್ಳೋರು ನಾವು. ಇಷ್ಟು ಹೇಳ್ತಾ ನಿಮ್ಗೆಲ್ಲ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳು.